ನಾವಿವತ್ತು ಒಂದು ಸಂತೆ ಮೇಳವನ್ನ ಗಣಿತ ಮೇಳವನ್ನ ಇಟ್ಕೊಂಡು ಮಕ್ಕಳಿಗೆಲ್ಲ ವ್ಯವಹಾರಿಕವಾಗಿ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿ ನಮ್ಮ ಹುಡುಗರು ಚೆನ್ನಾಗಿ ಸಂತೆ ಮೇಳವನ್ನು ನಡೆಸ್ಕೊಟ್ಟಿದ್ದಾರೆ. ಬೆಳಗಿನಿಂದ ಇದುವರೆಗೂ ಒಂದು ಹಾಫ್ ಡೇವರೆಗೂ ಬಳಸ್ಕೊಂಡ್ರು, ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಎಲ್ಲೋ ದುಡ್ಡು ವ್ಯವಹಾರ ಜ್ಞಾನ ಎಲ್ಲರೂ ಸಹ 150-200 ರೂಪಾಯಿ ತನಕ ಬಂಡವಾಳ ಮಾಡಿಕೊಂಡ್ರು. ಅದೊಂದು ನಾವೆಲ್ಲ ಹೆಮ್ಮೆ ಪಡೋಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಎಲ್ಲ ಟೀಚರ್ಸು ಸಹ ನಮ್ಮ ಶಾಲಾ ಸಿಬ್ಬಂದಿ ಎಲ್ಲ ಸಹಕರಿಸಿ ಅವರೆಲ್ಲರಿಗೂ ಕೂಡ ಒಂದು ವ್ಯವಹಾರ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಅದರಲ್ಲಿ ನಮ್ಮ ಗಣಿತ ಶಿಕ್ಷಕಿಯಾದಂಥ ಮಂಜುಳಾ ಮೇಡಮ್ರವರು ನೆನ್ನೆ ಹೇಳಿದೆ, ಗಣಿತ ಮೇಳವನ್ನು ಮಾಡಬೇಕು ಅಂತ ಅಂತಿದಂಗೆ ನೆನ್ನೆ ಮಧ್ಯಾಹ್ನದಿಂದನೇ ಅವರು ಪ್ರಿಪ್ರೇಷನ್ ಮಾಡಿಕೊಂಡು ಯಾವ್ಯಾವ ಈವೆಂಟ್ಸ್ ಕೊಟ್ಟರೆ ಯಾರು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಅವರು ಸರಿಯಾಗಿ ಎಲ್ಲ ಒಂದು ನೇಮ್ ಬೋರ್ಡ್ಗಳನ್ನೆಲ್ಲ ಬರ್ಕೊಟ್ಟು ಅವ್ರನ್ನ ವ್ಯವಸ್ಥೆ ಸರಿಯಾಗಿ ಮಾಡಿಕೊಟ್ಟು ಅವರೆಲ್ಲರಿಗೂ ಒಂದು ಲೆಕ್ಕಾಚಾರದ ಒಂದು ಜ್ಞಾನವನ್ನು ಹೇಳ್ಕೊಟ್ಟು ಹೀಗೆ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿರ್ತಾರೆ. ಅವ್ರಿಗೆ ವಿಶೇಷವಾಗಿ ನಾನು ಧನ್ಯವಾದವನ್ನು ಹೇಳೋಕ್ಕೋಸ್ಕರ ಇಷ್ಟಪಡ್ತೀನಿ. ನನ್ನ ಹೆಸರು ವಿಮಲಾ. ಎಷ್ಟನೇ ಕ್ಲಾಸ್? 4ನೇ ತರಗತಿ. ನೀವೇನೇನು ಮಾಡಿದ್ರಿ? ಏನೇನು ಮಾರಾಟ ಮಾಡಿದ್ರಿ? ಸಂತೆಯಲ್ಲಿ ಏನೇನು ತಂದಿದ್ರಮ್ಮ? ಏನು ಮಾರಾಟ ಮಾಡಿದ್ರಿ? ಕಬ್ಬು, ಸೀಬೆಹಣ್ಣು, ನೆಲ್ಲಿಕಾಯಿ, ಎಲೆ ಅಡಿಕೆ, ಕಾಳು, ತರಕಾರಿ ಮಿಕ್ಸು. ಮಾರದೆ 10. ಎಷ್ಟು ದುಡ್ಡು ಬಂತು ಅದರಲ್ಲಿ? 110. ಜೋರಾಗಿ ಹೇಳ್ಬೇಕು. 110. ನನ್ನ ಹೆಸರು ಮುದ್ದಯ್ಯ HG, ಸಹ ಶಿಕ್ಷಕರು JHP ಸುರವಂಗಲ, ಕೊಟ್ರೆ ತಾಲೂಕ್. ನಾವು ಈ ಶಾಲೆಯಲ್ಲಿ 2015ರಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ಇಲ್ಲಿ ಇವತ್ತಿನ ದಿವಸ ಮಕ್ಕಳಿಗೆ, ನಮ್ಮ ಶಾಲಾ ಮಕ್ಕಳಿಗೆ ಒಂದು ಚಟುವಟಿಕಾತ್ಮಕವಾಗಿರ್ತಕ್ಕಂಥ ಒಂದು ಬೋಧನಾ ಕಾರ್ಯವನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಿನ್ನೆನೇ ನಾವು ತಯಾರಿ ಮಾಡಿಕೊಂಡು ಈ ಒಂದು ಗಣಿತ ಒಂದು ಮೇಳ, ಗಣಿತ ಒಂದು ಆಚರಣೆ ಸಂತೆಯನ್ನು ಯಾವ ರೀತಿ ವಸ್ತುಗಳನ್ನ ಮಾರಾಟ ಮಾಡಬೇಕು, ಯಾವ ರೀತಿ ವ್ಯವಹಾರ ಜ್ಞಾನವನ್ನು ಪಡ್ಕೋಬೇಕು, ಮುಂದೆ ಮಕ್ಕಳು ವಯಸ್ಸಾದ್ಮೇಲೆ ಯಾವ ರೀತಿ ಒಂದು ವಸ್ತುಗಳನ್ನ ಖರೀದಿ ಮಾಡೋದಿರ್ಬೋದು, ಒಂದು ಗಣಿತವನ್ನೇ ಜೀವನದಲ್ಲಿ ಅನ್ವಯಿಸ್ಕೊಳ್ಳೋ ರೀತಿಯಲ್ಲಿ ಒಂದು ಮೇಳವನ್ನು ಮಾಡಿದ್ದೀವಿ. ಇದು ಮಕ್ಕಳಿಗೆಲ್ಲ ಸ್ಫೂರ್ತಿದಾಯಕವಾಗಿದೆ. ಮಕ್ಕಳೆಲ್ಲ ತುಂಬಾ ಆನಂದವಾಗಿ, ಚಟುವಟಿಕಾತ್ಮಕವಾಗಿ, ಸಂತೋಷದಿಂದ, ತುಂಬ ಹೃದಯದಿಂದ ಪಾಲ್ಗೊಂಡು ನಮ್ಮ ಈ ಒಂದು ಗಣಿತ ಆಂದೋಲನ ಒಂದು ಮೇಳವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣಕರ್ತ ಇರ್ತಕ್ಕಂಥ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ DH ನಾರತ್ನವರು ಮುಖ್ಯ ಕಾರಣರಾಗಿದ್ದಾರೆ. ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ದಿನ ನಮ್ಮ ಶಾಲೆಯಲ್ಲಿ ಗಣಿತ ಮೇಳವನ್ನು ಆಚರಿಸಿದ್ದೇವೆ. ಅದರಲ್ಲಿ ನಾನು ಕಡಲೆಕಾಳು ಉಸ್ಲಿ ಮಾಡಿದ್ದೆ. ಅದೆಲ್ಲ ಮಾರಿದ್ದಕ್ಕೆ 150 ರೂಪಾಯಿ ಬಂದಿದೆ. 100 ರೂಪಾಯಿ ಹಾಕಿದ್ದೆ. 50 ರೂಪಾಯಿ ಲಾಭ ಬಂತು. 50 ರೂಪಾಯಿ ಲಾಭ ಬಂತು. 100ಕ್ಕೆ 50 ಲಾಭ ತಗೊಂಡು 150 ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೇಕು. 100ಕ್ಕೆ 50 ರೂಪಾಯಿ ಇಲ್ಲ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 5 ಎಳ್ನೀರು ತಂದು 160 ರೂಪಾಯಿ ದುಡ್ಕೊಂಡು ಸಂಪಾದನೆ ಮಾಡಿದ್ದೆ. 30 ರೂಪಾಯಿ ಒಂದು ಎಳ್ನೀರು ಅಂತ ಹೇಳಿ ಮಾರ್ದೆ. ಬಜ್ಜಿ ಮತ್ತೆ ಟೀ ಸ್ಟಾಲ್ ಮಾಡಿದ್ವಿ. ನಿನ್ನ ಹೆಸರು ಹೇಳಲ್ಲ ಫಸ್ಟ್? ನನ್ನ ಹೆಸರು ಮಿತ್ತು. ಸರ್, ನನ್ನ ಹೆಸರು ಮಂಜುಳಾ HL. JHPS ಸುಲಂಗ್ಲ ಸ್ಕೂಲಲ್ಲಿ ಗಣಿತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಗಣಿತ ಅಂದ್ರೆ ಬರೀ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಮಕ್ಕಳಿಗೆ ಬೇಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬರೀ ಜಸ್ಟ್ ಬೋರ್ಡ್ ಮೇಲೆ ಲೆಕ್ಕ ಮಾಡಿಸಿ ಲೆಕ್ಕ ಬರೆದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅದೇ ದಿನನಿತ್ಯ ಲೈಫಲ್ಲಿ ಯಾವ ತರ ನಾವು ಪ್ರಾಕ್ಟಿಕಲ್ ಆಗಿ ಗಣಿತನ ಯೂಸ್ ಮಾಡ್ತೀವಿ ಅಂದ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ಬಿಟ್ಟು ನಾವಿವತ್ತು ನಮ್ಮ ಶಾಲೆಯಲ್ಲಿ ಗಣಿತ ಮೇಳವನ್ನ ಹಮ್ಮಿಕೊಂಡಿದ್ವಿ. ಮಕ್ಕಳು ಸಹ ತುಂಬಾ ಚೆನ್ನಾಗಿ ಯಾವ ತರ ಗಣಿತದಲ್ಲಿ ಈಗ ಕಳಿಯೋದಿರ್ಬೋದು, ಕೂಡೋದಿರ್ಬೋದು, ಎಷ್ಟು ರೂಪಾಯಿ ತಗೊಂಡ್ರೆ ಎಷ್ಟು ರೂಪಾಯಿ ಕೊಡಬೇಕು, ಅದೆಲ್ಲ ಪ್ರಾಕ್ಟಿಕಲ್ ಆಗಿ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಇದರಿಂದ ಮಕ್ಕಳಿಗೂ ತುಂಬಾ ಅನುಕೂಲ ಆಯ್ತು.
ಮತ್ತೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಕ್ಕೆ ನಮ್ಮ HM ಮೇಡಮ್ ಮತ್ತೆ ಮುದಯ್ಯ ಸರ್ ಕೂಡ ತುಂಬಾ ಸಹಕರಿಸಿದ್ರು. ಮಕ್ಕಳು ತುಂಬಾ ಚೆನ್ನಾಗಿ ಬರೀ ಕ್ಲಾಸಲ್ಲಿ ಪಾಠ ಮಾಡಿದ್ರೆ ಸುಮ್ಮನೆ ಕುತ್ಕೊಂಡಿರ್ತಿದ್ರು. ಇದು ಗಣಿತ ಮೇಳ ಮಾಡಿದ್ಕೆ ಅವ್ರಿಗೆಲ್ಲ ಏನೋ ಒಂದು ನಿನ್ನೆಯಿಂದ ಫುಲ್ ಮೋಟಿವ್ ಆಗ್ಬಿಟ್ಟು ಏನೋ ಒಂದು ಮಾಡ್ಬೇಕು ಅಂದ್ಬಿಟ್ಟು ಅವ್ರದ್ದೇ ಆದ ಏನ್ ಸಿಗುತ್ತೋ ಅದನ್ನ ತಂದು ಎಷ್ಟು ರೂಪಾಯಿ ಲಾಭಕ್ಕೆ ಮಾರ್ಬೇಕು, ಎಷ್ಟು ರೂಪಾಯಿ ಲಾಭಕ್ಕೆ ಮಾರಿದ್ರೆ ಎಷ್ಟು ಬರುತ್ತೆ, ಅದೆಲ್ಲ ಒಂದು ವ್ಯಾವಹಾರಿಕ ಜ್ಞಾನ